ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಸಿಲಿಕಾನ್ ಸಿಟಿಯಲ್ಲಿ ಇಂದು ಹೆಸರಿಗೆ ಮಾತ್ರ ಆಟೋ ಬಂದ್ ಆಗಿತ್ತು. ಆಟೋ ಬಂದ್ ಹೆಸರಲ್ಲಿ ಪ್ರಯಾಣಿಕರ ಸುಲಿಗೆ ಕೆಲಸ ಶುರುವಾಗಿತ್ತು. ಕೆಲವರು ಆಟೋ ಓಡಿಸುವಾಗ ಸಂಘಟನೆಯವರು ಹಾರ ಹಾಕಿ ಸನ್ಮಾನ ಮಾಡಿದ್ರು. ಏನೇನಾಯ್ತು ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಬಂದ್ ಟೋಸ್. ಆಟೋ ಬಂದ್ ಬೆನ್ನಲ್ಲೇ ಕೆಲವರಿಂದ ಸುಲಿಗೆ. ಒಂದ್ ಕಡೆ ಧಿಕ್ಕಾರ ಧಿಕ್ಕಾರ ಘೋಷಣೆ, ಮತ್ತೊಂದ್ ಕಡೆ ಎಂದಿನಂತೆ ಓಡಾಡ್ತಾ ಇರುವ ಆಟೋಗಳು. ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಎದುರು ಆಟೋ ಡ್ರೈವರ್ಸ್ಗಳನ್ನ ಬಸ್ಗಳಿಗೆ ತುಂಬಿಸ್ಕೊಳ್ತಾ ಇರೋ ಪೊಲೀಸರು. ಇದೆಲ್ಲ ಇಂದಿನ ಆಟೋ ಮುಷ್ಕರದ ದೃಶ್ಯಗಳು. ಸಾಕಷ್ಟು ಹೈ ಡ್ರಾಮಾ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಆಟೋ ಸೇವೆಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಈಗ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ರ್ಯಾಪಿಡೋ ಬೈಕ್ಗಳನ್ನ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸಿ ಇವತ್ತು ಆಟೋ ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿದ್ವು. ಆದ್ರೆ ಕೆಲವು ಆಟೋ ಚಾಲಕರು ಮುಷ್ಕರಕ್ಕೆ ಬೆಂಬಲ ಕೊಡದೆ ಆಟೋ ಓಡಿಸಿದ್ರು. ಆದ್ರೆ ಜನರಿಂದ ಡಬಲ್ ತ್ರಿಬಲ್ ರೇಟ್ ಕೇಳ್ತಾ ಇರೋದು ಕಂಡುಬಂತು. ಇವತ್ತು ಆಟೋ ಸ್ಟ್ರೈಕ್ ಇರೋ ಕಾರಣ ಡಬಲ್ ರೇಟ್ ಕೇಳ್ತಾ ಇದ್ದಾರೆ ಬೆಂಗಳೂರು ಮೆಜೆಸ್ಟಿಕ್ ಇಂದ. ಸೊ ಲಾಲ್ಬಾಗಿಗೆ ಒಂದು 30ರಿಂದ 40 ರೂಪಾಯಿ ತಗೊಂತಿದ್ರು, ಆಗ ಈಗ 80ರಿಂದ 100 ಮಾಡಿದ್ದಾರೆ. ಇದಕ್ಕೆ ಏನು ಸರ್ಕಾರ ಕೇಳಿದ್ರು ಇವತ್ತು ಆಟೋ ಸ್ಟ್ರೈಕ್ ಇದೆ, ಇವತ್ತು ನಾವು ಬಂದ್ರೆ ಬರ್ಬೋದು ಇಲ್ಲದಿರಲ್ಲ ಅಂತೇಳಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಫುಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಬೆಂಗಳೂರು ಸಿಟಿಯಲ್ಲಿ ಇವತ್ತು. ರೈಲ್ವೆ ನಿಲ್ದಾಣದ ಬಳಿ ಇರುವ ಪ್ರೀಪೇಯ್ಡ್ ಆಟೋ ಸರ್ವಿಸ್ ಮಾತ್ರ ಬಂದ್ ಆಗಿತ್ತು. ಇನ್ನುಳಿದಂತೆ ರಾಜಧಾನಿಯ ಎಲ್ಲಾ ರಸ್ತೆಗಳಲ್ಲೂ ಆಟೋ ಸೇವೆ ಎಂದಿನಂತೆ ಇತ್ತು. ಆದ್ರೆ ಬೆಲೆ ಮಾತ್ರ ಬಾಯಿಗೆ ಬಂದಂಗೆ ಕೇಳ್ತಿದ್ರು. ಯಾಕಪ್ಪ ಇಷ್ಟು ರೇಟು ಅಂದ್ರೆ ಆಟೋ ಬಂದಿದೆ ಅಂತ ಸಬೂಬ್ ಬೇರೆ ಹೇಳ್ತಿದ್ರು. ಕೆಲವರು ಹೊರಗಡೆ ಆಟೋಗಳ ಸೇವೆ ಇದೆ, ಬಟ್ ಡಬಲ್ ರೇಟ್ ಕೇಳ್ತಾ ಇದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ. ಡಬಲ್ ರೇಟ್ ಅವ್ರು ಇಷ್ಟ ಬಂದಂಗೆ ಹೇಳ್ತಾ ಇದ್ದಾರೆ, ಡಿಪೆಂಡ್ ಅಪಾನ್ ರೂಟ್. ಈಗ ನಮ್ದು ಶಾರ್ಟ್ ಡಿಸ್ಟೆನ್ಸ್ ಇದೆ ಅಲ್ಲ, ಸೊ ಯಾರು ಬರ್ಲಿಕ್ಕೆ ಇಂಟ್ರೆಸ್ಟ್ ತಗೊಳ್ಳಲ್ಲ. ಆಟೋ ಚಾಲಕರ ಮುಷ್ಕರಕ್ಕೆ ಬೆಂಬಲ ಕೊಡದೆ ಆಟೋ ಓಡಿಸ್ತಾ ಇದ್ದ ಆಟೋ ಚಾಲಕರಿಗೆ ಸಂಘಟನೆಗಳ ಮುಖಂಡರು ಬಿಸಿ ಮುಟ್ಟಿಸಿದ್ರು. ಆಟೋ ಓಡಿಸ್ತಿದ್ದವರನ್ನ ತಡೆದು ಆಟೋ ಸೇವೆ ನೀಡದಂತೆ ಮನವಿ ಮಾಡಿಕೊಂಡ್ರು. ಮನವಿಗೆ ಒಪ್ಪದವರ ಜೊತೆ ವಾಗ್ವಾದ ಕೇಳಿದ್ರು. ಮಗನ ಫೀಸ್ ಕಟ್ಟಬೇಕು, ಇಡೀ ದಿನ ಆಟೋ ಓಡಿಸಿದ್ರೆ ಮನೆ ನಡೆಸಲಾಗುತ್ತೆ ಅಂತ ಕೆಲವರು ಸಂಘಟಕರಿಗೆ ಮನವಿ ಮಾಡಿಕೊಂಡ್ರು. ಇದೆಲ್ಲದರ ನಡುವೆ ನಾಯಂಡಹಳ್ಳಿಯಲ್ಲಿ ಆಟೋ ಓಡಿಸ್ತಾ ಇದ್ದ ಚಾಲಕನಿಗೆ ಹೂಹಾರ ಹಾಕಿ ವ್ಯಂಗ್ಯವಾಡಿದ್ರು. ಕೆಆರ್ ಸರ್ಕಲ್ ಬಳಿ ಆಟೋಗಳನ್ನ ಅಡ್ಡ ಹಾಕಿ ಹೈ ಡ್ರಾಮಾ ಸೃಷ್ಟಿಸುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಬೆಳಗ್ಗೆ 11:30 ವೇಳೆಗೆ ಮೆಜೆಸ್ಟಿಕ್ನಲ್ಲಿ ಜಮಾಯಿಸಿದ ನೂರಾರು ಆಟೋ ಚಾಲಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕಪ್ಪು ಬಾವುಟ ಹಿಡಿದು ಸಿಎಂ ಮನೆ ಕಡೆ ತೆರಳಲು ಸಜ್ಜಾಗಿದ್ರು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದ್ದಂತೆ ಎಚ್ಚೆತ್ತ ಖಾಕಿ ಪಡೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಆಟೋ ಚಾಲಕರ ಬಂದ್ಗೆ ಬ್ರೇಕ್ ಹಾಕಿದ್ರು. 150ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಕರೆದೊಯ್ಯಲಾಯಿತು. ಈ ಬಿಜೆಪಿ ಸರ್ಕಾರ ಬಂದಾಗಿದ್ದ ಬಡವರು ಬಗ್ಗರು ಬದುಕಂಗಿಲ್ಲ ಸರ್. ಆಟೋ ಡ್ರೈವರ್ ಒಬ್ಬ ಡ್ರೈವರ್ ಆಗ್ಲಿ ಬದುಕಂಗಿಲ್ಲ ಸರ್. ಅವ್ನು ಶ್ರೀರಾಮುಲು ಅಂತೂ ಮನುಷ್ಯತ್ವ ಇಲ್ಲ ಆಗತ್ತೆ ಅವನಿಗೆ. ರ್ಯಾಪಿಡೋ ಎಲ್ಲಾ ರಾಜ್ಯದಲ್ಲಿ ನಿಲ್ಲಿಸ್ತಾ ಇದಾರೆ. ನಮ್ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಅವ್ರಿಗೆ ಸರ್. ಇನ್ನು ಮುಂದಿನ ದಿನದಲ್ಲಿ ಪೂರ್ತಿ ಎಲ್ಲಿ ಆಟೋಗಳನ್ನ ರೋಡಲ್ಲೇ ನಿಲ್ಲಿಸ್ತೀವಿ. ಇವತ್ತು ನಮ್ಮನ್ನ ನೀವು ಬಸ್ಸಲ್ಲಿ ಹತ್ತಿಸ್ಕೋಬಹುದು, ರೋಡಲ್ಲಿ ನಾವು ಆಟೋನ ಸ್ಟೇರಿಂಗ್ ಲಾಕ್ ಮಾಡ್ಬಿಟ್ಟು ಸೆಂಟ್ರ್ ರೋಡ್ಗಳಲ್ಲಿ ಲಾಕ್ ಮಾಡ್ತೀವಿ. ಅವಾಗ ಆಟೋನಲ್ಲಿ ಎತ್ತಕ್ಕೆ ಹೋಗ್ತಾರೆ ಇವರು. ನೋಡೋಣ. ಆಟೋ ಸಂಘಟನೆಗಳ ಬಂದ್ ಕರೆ ಆಟೋ ಡ್ರೈವರ್ಗಳಿಗೆ ಸಮಂಜಸ ಅನ್ನಿಸಲಿಲ್ಲ. ರ್ಯಾಪಿಡೋ ಜನರಿಗೆ ಹೆಚ್ಚು ಅನುಕೂಲ ಆಗ್ತಿದೆ ಅನ್ನೋ ಕಾರಣಕ್ಕೆ ಜನ ಬಳಸಿಕೊಳ್ತಿದ್ದಾರೆ. ಆಟೋ ಚಾಲಕರು ಬಾಯಿಗೆ ಬಂದಷ್ಟು ಬಿಲ್ ಕೇಳೋದು, ಹೇಳಿದ ಸ್ಥಳಕ್ಕೆ ಬರಲ್ಲ ಅನ್ನೋದ್ರಿಂದ ಜನ ರೋಸ್ ಹೋಗಿದ್ದಾರೆ. ಈಗ ನಷ್ಟ ಆಗ್ತಿದೆ ಅಂದ್ರೆ ಜನ ಬರ್ಬೇಕಲ್ಲ. ಒಳ್ಳೆ ಸರ್ವಿಸ್ ಕೊಟ್ರೆ ಜನ ತಾನಾಗೆ ಬರ್ತಾರೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.